ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿರುವಂತಹ ಈ ಸಭೆಯದು ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ದಿನಾಂಕ ನಿಗದಿಯ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಕೆಲ ಆಡಳಿತಾತ್ಮಕ ಅನುಮೋದನೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೊಳಿಸುವಂತೆ ನಡೆಸುತ್ತಿರುವಂತಹ ರೈತರ ಹೋರಾಟ ಮತ್ತು ಬಿಜೆಪಿ ನಾಯಕರ ಮಧ್ಯಪ್ರವೇಶದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ರೈತರ ಮನವೊಲಿಸುವ ಯತ್ನವನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾಡಿದ್ದು ಸಂಧಾನ ಸಭೆ ವಿಫಲವಾಗಿದೆ. ಹೀಗಾಗಿ 8ನೇ ದಿನ ಪ್ರತಿಭಟನೆ ಮುಂದುವರೆದಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡೋಕೆ ಮುಂದಾಗಿದ್ದು ಇನ್ನು ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿಗೆ ಬೆಲೆ ನಿಗದಿ ಮಾಡುವ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಎಚ್.ಕೆ. ಪಾಟೀಲ್ ಜೊತೆ ಸಂಧಾನ ಸಭೆ ವಿಫಲವಾಗಿದ್ದರಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇಂದು ಸಂಜೆವರೆಗೂ ಬೆಲೆ ನಿಗದಿಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದಾರೆ ರೈತರು. ಸರ್ಕಾರ 3,500 ರೂಪಾಯಿ ಕೊಡೋ ತನಕ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತಿದ್ದಾರೆ ರೈತರು. ಆದ್ರೆ ರೈತ ಮುಖಂಡರು ಬೆಂಗಳೂರಿಗೆ ಬಂದು ಸಿಎಂ ಭೇಟಿಯಾಗಿ ಚರ್ಚೆ ಮಾಡಿ ಅಂತ ಎಚ್.ಕೆ. ಪಾಟೀಲ್ ಆಹ್ವಾನ ಕೊಟ್ಟಿದ್ದಾರೆ. ಆದ್ರೆ ನಾವು ಬರೋದಿಲ್ಲ, ಸಿಎಂ ಅವರೇ ಬೆಳಗಾವಿಗೆ ಬರಲಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಇಂದು ರೈತರು ಸಿಎಂ ಭೇಟಿ ಮಾಡಿದ್ರೆ ಏನಾದ್ರೂ ಸಂಧಾನವಾದ್ರೆ ನಾಳೆ ಫ್ಯಾಕ್ಟರಿ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರ ಒಟ್ಟಿಗೆ ಸಿಎಂ ಸಭೆ ಮಾಡುವಂತಹ ಪ್ಲಾನ್ ಇದೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಭುಗಿಲೆದ್ದಿದೆ. ನಿನ್ನೆ ಸಂಧಾನ ಮಾಡೋಕೆ ಸಚಿವ ಎಚ್.ಕೆ. ಪಾಟೀಲ್ ಸ್ಥಳಕ್ಕೆ ಹೋಗಿದ್ರು. ಆದರೆ ಸಂಧಾನ ಸಭೆ ವಿಫಲವಾಗಿದ್ದು ವಾಪಸ್ ಬರುವಾಗ ಹೋರಾಟಗಾರರು ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಾರಿಗೆ ಗುದ್ದಿ ಬೇಕೇ ಬೇಕು ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದ್ರು. ಇದರಿಂದ ಪೊಲೀಸರು ಮತ್ತು ರೈತರ ಮಧ್ಯೆ ತಳ್ಳಾಟ ನೂಕಾಟ ಉಂಟಾಯಿತು. ಎಚ್.ಕೆ. ಪಾಟೀಲ್ ಬೇರೆ ಕಾರ್ನಲ್ಲಿ ವಾಪಸ್ ಬಂದ್ರು. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನಿನ್ನೆ ಹರಿಯಾಣದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹರಿಯಾಣ ಚುನಾವಣೆಯಲ್ಲಿ ಮತಗಳ್ಳತನ ಆಗಿರುವುದು ಸಾಬೀತಾಗಿದೆ. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಆಯೋಗ ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ. ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ. ಆಳಂದ ಕ್ಷೇತ್ರದಲ್ಲಿ ಆಗಿರುವ ಅಕ್ರಮದ ಬಗ್ಗೆ 2 ವಾರಗಳಲ್ಲಿ ಗೊತ್ತಾಗಲಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಆರೋಪಕ್ಕೆ ಉತ್ತರವನ್ನು ನೀಡಬೇಕು ಅಂತ ಹೇಳಿದ್ರು. ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ 223 ಸರಿ ಇದೆ ಅಂದರೆ ಏನನ್ನಬೇಕು? ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ ಏನು ಹೇಳಬೇಕು? 19 ಲಕ್ಷ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ, ಏನು ಹೇಳಬೇಕು? ಇದನ್ನು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಭಾಳ ಬಾಲಿಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ದೇವಪುರ ಇರ್ಬೋದು, ಆಳಂದ್. ವೋಟ್ ಚೋರಿ ಆರೋಪ ಮಾಡಿರುವ ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿಗರು ಗರಂ ಆಗಿದ್ದಾರೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಮುಖಂಡರಾದ ರವಿಕುಮಾರ್, ಸಿಟಿ ರವಿ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಮೊದಲಿನಿಂದಲೂ ವೋಟ್ ಚೋರಿ ಮಾಡ್ತಿರೋದು ಕಾಂಗ್ರೆಸ್. ಈಗ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿದಂತೆ ಆಗ್ತಿದೆ ಅಂತ ಹೇಳಿದ್ದಾರೆ. ಸಾಹೇಬ್ ಅಂಬೇಡ್ಕರ್ ಅವರು 1952ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗಲೇ 14,000ದಲ್ಲಿ ಸೋತರು. 74,333 ವೋಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು. ಅಂದರೆ ಅದು ಎಣಿಕೆ ಸರಿಯಾಗಿದ್ದರೆ ಅವರೇ ಗೆಲ್ತಿದ್ರು. ಆದರೆ ಏನು ಮಾಡಿದ್ರು? ಅವ್ರನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕುಲಗೆಟ್ಟ ಮತಗಳು ಅಂತ ಮಾಡಿದ್ರು. ಆ ಕಾರಣದಿಂದ ಆವತ್ತೇ ಚೋರು ಅವರು. ನೆಹರು ಅವರು ಚೋರ್, ಅದಾದಮೇಲೆ ಇಂದಿರಾ ಗಾಂಧಿ ಚೋರ್, ರಾಜೀವ್ ಗಾಂಧಿ ಚೋರ್, ಈಗ ರಾಹುಲ್ ಗಾಂಧಿಯು ಚೋರ್. ಈ ಚೋರ್ಗಳೆಲ್ಲ ಚೋರ್ ಸೇರಿ ಇವತ್ತು ಏನೂ ಚೋರಿ ಮಾಡೋಕ್ಕಾಗದೇ ಇರತಕ್ಕಂಥ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನು ಚೋರಿ ಅಂತಾರೆ. ಅದಕ್ಕೆ
ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ. ನಾನು ಆ ಗಾಂಧಿ ಬಗ್ಗೆ ನಾನು ಮಾತಾಡೋದಿಲ್ಲ, ಮಹಾತ್ಮ ಗಾಂಧಿ ಅವರು ಬೇರೆ, ಇದು ನಕಲಿ ಗಾಂಧಿಗಳು. ಈಗ ನೆಹರು ಅವರಿಗೆ ಗಾಂಧಿನೇ ಇರಲಿಲ್ಲ, ಅಲ್ಲಿಂದ ಆದ್ಮೇಲೆ ಎಲ್ಲಿಂದ ಬಂತು ಗಾಂಧಿ ಇವರಿಗೆ? ಇದು ನಕಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ಇವರು ಗಾಂಧಿ ಚೋರ್. ಬಾಬಾ ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದಕ್ಕಂಥವ್ರು ಅದೇನು ಹೇಳ್ತಾರಲ್ಲ, ಕುಣಿಯಕ್ಕಾಗದೇ ಇದ್ದವರು ನೆಲ ಡೊಂಕು ಅಂದರು. ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ? ನಾವಾ ತಂದಿದ್ದು, ಕಾಂಗ್ರೆಸ್ ಅವರೇ ತಂದಿದ್ದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವರೇ ತಂದಂಥ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕರೀತಾರೆ. ಹಾಗೆ ಯಾರು ವೋಟ್ ಚೋರ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನೇ ಸ್ವತಃ ವೋಟ್ ಚೋರ್. ಮುಂಚೆಯಿಂದ ವೋಟ್ ಚೋರ್ ವೋಟ್ನ ಕಳ್ತನ ಮಾಡುವಂಥದ್ದು, ಅಕ್ರಮವಾಗಿ ಮತದಾನವನ್ನು ಮಾಡಿಸ್ತಕ್ಕಂಥದ್ದು ಕೆಲಸವನ್ನು ಯಾರಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಗೊತ್ತು, ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇತ್ತು ಅಂತ. TN ಶೇಷನ್ ನಂತರ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ಸುಧಾರಣೆಯ ಕಡೆಗೆ ಹೋಗ್ತಾ ಇದೆ. ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ, ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಚುನಾವಣೆ ಅಂತಕ್ಕಂಥದ್ದು ಸುಧಾರಣೆಯ ಕಡೆಗೆ ಹೋಗ್ತಾ ಇದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕರೀತಾರೆ. ಹಾಗೆ ಯಾರು ವೋಟ್ ಚೋರ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನೇ ಸ್ವತಃ ವೋಟ್ ಚೋರ್. ಮುಂಚೆಯಿಂದ ವೋಟ್ ಚೋರ್ ವೋಟ್ನ ಕಳ್ತನ ಮಾಡೋ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರ ಹೇಳಿಕೆಯೇ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಮುಜುಗರ ಉಂಟು ಮಾಡುತ್ತೆ. ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿಯಾಗಿದ್ದರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಅವರು ದೂರು ದಾಖಲಿಸಬಹುದಾಗಿತ್ತು. ದೂರು ದಾಖಲಿಸಿಲ್ಲ. ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ, ಆಧಾರ ರಹಿತ ಆರೋಪ ಇದೆ. ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನು ವ್ಯವಸ್ಥೆಯ ಮೇಲೆ ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಹೆಣ ಹೊರಲು ಹಿಂದೆಯಾದ್ರೇನು ಮುಂದೆಯಾದ್ರೇನು ಈ ಸರ್ಕಾರ ಸತ್ತು ಹೋಗಿರುವ ಹೆಣ ಅಂತ ಮೈಸೂರಿನ ನಂಜನಗೂಡಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹೆಣವನ್ನ ಸಿದ್ದರಾಮಯ್ಯ ಆದರೂ ಹೊರಲಿ, DK ಶಿವಕುಮಾರ್ ಆದರೂ ಹೊರಲಿ, ಸಿದ್ದರಾಮಯ್ಯಗೆ ಈಗಾಗಲೇ ರಾಜೀನಾಮೆಗೆ ರೆಡಿಯಾಗಿ ಅಂತ ಹೈಕಮಾಂಡ್ ಹೇಳಿದೆ. ಸಿದ್ದರಾಮಯ್ಯ ಕತೆ ಮುಗಿದು ಹೋಯಿತು, ನಾನು ಹೇಳಿದ್ದು ನಿಜ ಆಯಿತು ಅಂತ ವಾಗ್ದಾಳಿ ನಡೆಸಿದ್ರು. ನಾನು ಹೇಳಿದ್ ನಿಜ ಆಯ್ತಲ್ಲ, ನಾನು ಹೇಳಿದ್ದೆ ಸತ್ಯ ಆಯ್ತು, ಅವ್ರು ಹೇಳಿದ್ರು ನಾನು ಹೇಳಿದ್ ನಿಜ ಆಯ್ತಲ್ಲ, ನಾನು ಹೇಳಿದ್ದೆ ಸತ್ಯ ಆಯ್ತು, ಅವ್ರು ಹೇಳಿದ್ರು ದೋಷಿಸ್ತಾನ ಅಂತ. ನಾನು ಹೇಳಿದ್ದೆ ಸತ್ಯ ಆಯ್ತು. ನವೆಂಬರ್ ಅಲ್ಲಿ ಚೇಂಜ್ ಯಾರನ್ನ ಹಾಕೊಂಡಿ ಹೆಣ ಬರಕ್ಕೆ ಯಾವನು ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ. ಹಿಂದೆನ ಹೊತ್ಕೊಂಡ್ಲಿ ಮುಂದೆನ ಹೊತ್ಕೊಂಡ್ಲಿ DK ಶಿವಕುಮಾರ್ ಹೊತ್ಲಿ ಸಿದ್ದರಾಮಯ್ಯನ ಹೋಗ್ಲಿ. ನಮ್ ಜನಕ್ಕೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ತಾ ಇಲ್ಲ. 2 ವರ್ಷದಿಂದ ಯಾವ್ದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ನಾನು ಹೇಳಿದ್ ನಿಜ ಆಯ್ತಲ್ಲ, ನಾನು ಹೇಳಿದ್ದೆ ಸತ್ಯ.